ಈಗ ಪವರ್ ಅಂದರೆ ಕುರ್ಚಿ ಉಳಿಸ್ಕೊಳ್ಳೋಕೆ ಜಮೀರ್ ಅಹಮದ್ ಖಾನ್ ಓಡೋಡಿ ಬಂದ್ರ ಅನ್ನೋ ಮಾಹಿತಿ ಈಗ ದೊಡ್ಡದಾಗಿ ಸದ್ದನ್ನು ಮಾಡ್ತಾ ಇದೆ. ಅಫ್ಕೋರ್ಸ್ ಒಂದು ಪವರ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ ಅಂದರೆ ನಾವೇನು ಸನ್ಯಾಸಿಗಳೇನ್ರಿ ಸ್ವಾಮೀಜಿಗಳೇನ್ರಿ ಅನ್ನುವ ಮಾತನ್ನು ಕೇಳ್ತಾ ಇರ್ತೀವಿ. ಎಸ್, ದಾವಣಗೆರೆ ದಂಗಲ್ನಲ್ಲಿ ಏನೇನು ಆಗ್ತಾ ಇದೆ, ದಾವಣಗೆರೆ ದಂಗಲ್ ವಿಚಾರದಲ್ಲಿ ಹೈಕಮಾಂಡ್ ಫುಲ್ ಗರಂ ಆಗಿದೆ. ಮತ ಬ್ಯಾಂಕ್ ಅಂತಾನೂ ನೋಡದೆ ವರಿಷ್ಠರಿಂದ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗ್ತಾ ಇದೆಯಾ? ಹೈಕಮಾಂಡ್ ನಡೆ ಕಂಡು ಜಮೀರ್ ಅಹಮದ್ ಖಾನ್ ಏನಾದರೂ ಹೆಚ್ಚು ಬಿದ್ರ? ಸಿದ್ದರಾಮಯ್ಯ ಭೇಟಿಯಾಗಿ ಷಡ್ಯಂತ್ರದ ಬಗ್ಗೆ ವರದಿ ಕೊಡಲಾಗಿದೆ. ದಾವಣಗೆರೆ ಉಪಸಮರದ ಇಂಚಿಂಚು ಮಾಹಿತಿ ಈಗಾಗಲೇ ರವಾನೆ ಆಗಿದೆ. ಕೆಪಿಸಿಸಿ ಸಭೆಯಲ್ಲಿ ನಾನು ಓಪನ್ ಆಗಿ ಟಿಕೆಟ್ ಬಗ್ಗೆ ಹೇಳಿದ್ದೆ. 7 ಮುಸ್ಲಿಮರಲ್ಲಿ ಯಾರಿಗೆ ಬೇಕಾದರೂ ಕೊಡಿ ಎಂದಿದ್ದೆ. ಏಪ್ರಿಲ್ 7ರವರೆಗೂ ನಾನು ಕೇರಳದಲ್ಲಿ ಪ್ರಚಾರ ಮಾಡಬೇಕಿತ್ತು. ಹೈಕಮಾಂಡ್ ನನ್ನ ಸ್ಟಾರ್ ಕ್ಯಾಂಪೇನರ್ ಆಗಿ ನೇಮಕ ಮಾಡಿತ್ತು. ಹಾಗಾಗಿ ಅಲ್ಲಿ ನಾನು ಕಾರ್ಯನಿರತನಾಗಿದ್ದೆ. ವೇಣುಗೋಪಾಲ್ ಅನುಮತಿ ಪಡೆದು ನಾನು ದಾವಣಗೆರೆಗೆ ಬಂದೆ. ಮುಖ್ಯಮಂತ್ರಿಗಳು ಕೂಡ ಘೋಷಣೆ ಮಾಡಿದರು ದಾವಣಗೆರೆಗೆ ಬರ್ತಾರೆ ಅಂಥೇಳಿ 5ನೇ ತಾರೀಕು ಏಪ್ರಿಲ್ 5ಕ್ಕೆ. ವೇಣುಗೋಪಾಲ್ ಅವರ ಅನುಮತಿ ಪಡೆದು ನಾನು ದಾವಣಗೆರೆಗೆ ಬಂದೆ. ದಾವಣಗೆರೆ ಬಂಡಾಯದ ಬಗ್ಗೆ ನಾನು ಚರ್ಚೆನೇ ಮಾಡಿಲ್ಲ ರೀ ಅಂತ ಹೇಳ್ತಾ ಇದ್ದಾರೆ. SDPI ಸೇರಿದಂತೆ ಮುಸ್ಲಿಂ ಅಭ್ಯರ್ಥಿಗಳಿಗೆ ನಾನು ಫಂಡಿಂಗ್ ಮಾಡಿಲ್ಲ ರೀ, ಯಾರೇ ಹೇಳಿದ್ದು ಅನ್ನುವ ಒಂದು ಆತ್ಮವಿಶ್ವಾಸದ ನುಡಿಗಳನ್ನು ಜಮೀರ್ ಅಹಮದ್ ಮಾತನಾಡ್ತಾ ಇದ್ದಾರೆ. ನನ್ನ ವಿರುದ್ಧ ಬೇಕಂತಲೇ ಷಡ್ಯಂತ್ರ ನಡೆದಿದೆ, ಏನಾಗಿದೆ ಅನ್ನೋದು ನನಗೆಲ್ಲ ಗೊತ್ತು ಅಂಥೇಳಿ ಜಮೀರ್ ಮಾತು ಕೇಳಿ ಸಿಟ್ಟಲ್ಲೇ ಸಿದ್ದರಾಮಯ್ಯ ಕೂಡ ಉತ್ತರ ಕೊಟ್ಟಿದ್ದಾರಂತೆ. ವರಿಷ್ಠರಿಗೆ ನೀನೇ ಸಮಜಾಯಿಸಿ ಕೊಡಪ್ಪ ಅಂತ CM ಹೇಳಿದ್ದಾರಂತೆ. ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ ಮುಂದೆ. ಫೈನ್. ಒಟ್ನಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾದಂಥ ಶಾಸಕ ಸ್ಥಾನಕ್ಕೆ ನಡೆದಂಥ ಒಂದು ಉಪಚುನಾವಣೆ ಈಗ ದೊಡ್ಡ ಮಟ್ಟದ ಸದ್ದಿಗೆ, ಸುದ್ದಿಗೆ, ಚರ್ಚೆಗೆ, ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಇನ್ನು ಉಳಿದಿರುವಂಥ ಒಂದು 2 ವರ್ಷಗಳ ಕಾಲ ಅಂದರೆ ಈ ಅಧಿಕಾರದ ಅವಧಿ, ಕಾಂಗ್ರೆಸ್ ತನ್ನ ಅಧಿಕಾರದ ಅವಧಿಯ ಪೂರ್ಣಾವಧಿ ಮುಗಿಯುವ ಒಳಗಡೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ಕುಕ್ಕುವಾಡ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಓಕೆ, ಫೋನು ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ದಾವಣಗೆರೆ ದಕ್ಷಿಣ ಉಪಸಮರದ ಸುದ್ದಿ ಈಗ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ ಅನ್ನೋದನ್ನು ನಾವು ಬಹಳ ಒತ್ತಿ ಹೇಳಬೇಕಾಗಿಲ್ಲ. ಇಟ್ಸ್ ಅಂಡರ್ಸ್ಟುಡ್. ಈಗ ಏನು ನಡೀತಾ ಇದೆ? ಜಮೀರ್ ಅಹಮದ್ ಖಾನ್ ಅವರಿಗೆ ನಿಜಕ್ಕೂ ಆತಂಕ ಇದೆಯಾ? ಸಿದ್ದರಾಮಯ್ಯನವರ ಆಪ್ತ ಅನ್ನುವ ಬೆಂಬಲ ಏನಾದರೂ ಸದ್ಯದ ಬೆಳವಣಿಗೆಗಳಿಗೆ ಸಹಕಾರ ಕೊಡುತ್ತಾ? ವಾಟ್ಸ್ ಹ್ಯಾಪ್ನಿಂಗ್ ಎಕ್ಸಾಕ್ಟ್ಲಿ? ರಾಘವ್ ಸೂರ್ಯ, ಏನು ಜಮೀರ್ ಅಹಮದ್ ಅವರಿಗೆ ಆತಂಕ ಇರೋದಂತೂ ನಿಜ. ಆದ್ರೆ ಆ ಆತಂಕ ಏನು ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಅವ್ರಿಗೆ ಗೊತ್ತಿದೆ. ಕಾರಣ ಕೇರಳ ಚುನಾವಣೆ, ಅವರು ವೇಣುಗೋಪಾಲ್ ಅವರ ಜೊತೆ ಇದ್ದು ಏನು ಅಲ್ಲಿ ಪ್ರಚಾರ ಮಾಡ್ಕೊಂಡು ಬಂದಿದ್ದು ಅವರ ಸಚಿವ ಸ್ಥಾನವನ್ನ ಉಳಿಸುವಂತ ನಿಟ್ಟಿನಲ್ಲಿ ಒಂದಿಷ್ಟು ಹೆಲ್ಪ್ ಆಗ್ತಿದೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ತಮ್ಮ ಬೆಂಬಲಿತ ಅಥವಾ ತಮ್ಮ ತೀರಾ ಆಪ್ತರನ್ನ ಉಳಿಸ್ಕೊಳ್ಳುವಲ್ಲಿ ಜಮೀರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು, ಅವರಿಬ್ರು ಕೂಡ ಫೇಲ್ಯೂರ್ ಆದ್ರು ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ. ಯಾಕಂದ್ರೆ ಜಬ್ಬಾರ್ ಅವರ ಒಂದು ರಾಜೀನಾಮೆ ಆಗಿರ್ಬೋದು, ಉಳಿದಂತೆ ನಜೀರ್ ಅವರ ಅವರ ಸ್ಥಾನ ಹಿಂಪಡೆದಂತಹ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಹಂತಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಇದರಲ್ಲಿ ಫೇಲ್ಯೂರ್ ಆದ್ರು ಅವರನ್ನ ಉಳಿಸ್ಕೊಳ್ಳೋದಿಕ್ಕೆ ಅನ್ನೋದು ಕೂಡ ಸ್ಪಷ್ಟತೆ. ಆದ್ರೆ ಜಮೀರ್ ಅಹಮದ್ ಅವರಿಗೆ CM ಸಿದ್ದರಾಮಯ್ಯ ಅವರು ಕೂಡ ಒಂದು ವಿಚಾರವಾಗಿ ಗರಂ ಆಗಿದ್ದು ಕೂಡ ಇದೆ. ಯಾಕಂದ್ರೆ ಅವರು ಹೇಳಿದ ತಕ್ಷಣವೇ, ಅಂದ್ರೆ ನಜೀರ್ ವಿಚಾರದಲ್ಲಿ ಹೇಳಿದ ತಕ್ಷಣವೇ ಅವರು ರಾಜೀನಾಮೆಯನ್ನ ಕೊಡೋದನ್ನ ನೀವು ಹೇಳಿದ್ರೆ ಇಷ್ಟರ ಮಟ್ಟಿಗೆ ಇದು ದೊಡ್ಡದಾಗ್ತಿರ್ಲಿಲ್ಲ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಇವತ್ತು ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಸದ್ಯಕ್ಕೆ ಜಮೀರ್ ಅವರ ಸ್ಥಾನಕ್ಕೆ ಯಾವುದೇ ಕುತ್ತಿಲ್ಲ. ಆದ್ರೆ ಮುಂಬರುವಂತಹ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಯ ವೇಳೆ ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆ ಒಂದು ಸ್ಥಾನಕ್ಕಾಗಿಯೇ ಇಷ್ಟೆಲ್ಲ ಗದ್ದಲ ನಡೀತಿದೆ ಅನ್ನುವಂತಹದ್ದು ಪರೋಕ್ಷವಾಗಿ ಜಮೀರ್ ಅಹಮದ್ ಅವರೇ ಹೇಳಿದಂತಹ ಮಾತು. ಹಾಗಾಗಿ ಸಚಿವ ಸಂಪುಟದಲ್ಲಿ ಅವರಿಗೆ ಕೊಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ರಾಘವ್ ಸೂರ್ಯ. ಓಕೆ ದೀಪಾ, ಈಗ ಕುರ್ಚಿ ಉಳಿಸ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದಾರೆ ಜಮೀರ್ ಅನ್ನೋದು ಕೂಡ ಒಂದು ಮಾತು. ಅದರ ಜೊತೆಗೆ ನಾನು ಕೇಳ್ತಾ ಇರೋದು, ಈಗ ಸಿದ್ದರಾಮಯ್ಯನವರ ಅತ್ಯಾಪ್ತರು ಅಂತ ಯಾರೆಲ್ಲ ಕರೆಸ್ಕೊಂಡಿದ್ದಾರೋ ಅವ್ರಿಗೆಲ್ಲ ಗೇಟ್ ಪಾಸ್ ನೀಡೋಕೆ ವೇದಿಕೆ ಸಜ್ಜಾಗಿದೆಯಾ ಅಥವಾ ಹಂಗಾಯ್ತಾ? ಈಗ ಅಲ್ಲಿ ಏನು ನಡೆದಿದೆ ಆ ರೀತಿ ನಿರ್ಧಾರ ತೆಗೆದುಕೊಂಡು ಯಾರನ್ನೆಲ್ಲ ಮನೆ ಕಳಿಸ್ಬೇಕು ಕಳಿಸ್ತಿದ್ದಾರೆ. ಆದರೆ
ಒಂದು ಸಣ್ಣದಾಗಿ ವಿಶ್ಲೇಷಣೆ ಮಾಡುವ ಒಂದು ಮನಸ್ಥಿತಿಯಿಂದ ನೋಡಿದಾಗ ಸಿದ್ದರಾಮಯ್ಯನವ್ರಿಗೆ ಏನಾದರೂ ಸೆಟ್ ಬ್ಯಾಕ್ ಆಗ್ತಾ ಇದೆಯಾ? ಜಮೀರ್ ಅಹಮದ್ ಇರ್ಬೋದು, ಗೋವಿಂದರಾಜ್ ಅವರು ಇರ್ಬೋದು, ನಜೀರ್ ಅಹಮದ್ ಇರ್ಬೋದು, ಅವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರು. ಇದನ್ನು ನೋಡಿದಾಗ ಏನಂತ ಅನಿಸುತ್ತೆ?